ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸಲ್ಲಿ ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಮಗೆ ಈ ಚಿತ್ರದಲ್ಲಿ ನೋಡಿದರೆ 3 ಡೈಮೆನ್ಷನಲ್ ತೊಗೊಂಡಾಗ XYZ ಕೋಆರ್ಡಿನೇಟ್ಸನ್ನು ತೊಗೊಂಡ್ರೆ ಸೊ ನಮಗೆ ನೋಡಿ ವೆಕ್ಟರ್ ಅಂದಾಗ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ ಒಂದು ಮ್ಯಾಗ್ನಿಟ್ಯೂಡು ಯೂನಿಟ್ ತೊಗೋತೀನಿ, ಅಂದರೆ 1 ಮ್ಯಾಗ್ನಿಟ್ಯೂಡ್ ತೊಗೋತೀನಿ. ಅದೇ ರೀತಿ ವೈ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ 1 ಯೂನಿಟು, ಹಾಗೆ ಝೆಡ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ 1 ಯೂನಿಟ್ ಬರೋ ಹಾಗೆ ಮ್ಯಾಗ್ನಿಟ್ಯೂಡನ್ನು ತೊಗೋತೀನಿ. ಸೊ ಈ ಥರ ಬರೋದನ್ನು ನಾವು ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ 1 ಯೂನಿಟ್ ತೊಗೊಂಡ್ರೆ, ಯೂನಿಟ್ ವೆಕ್ಟರ್ನ ತೊಗೊಂಡ್ರೆ ಅದನ್ನು ಐ ಅಂತ ಡಿನೋಟ್ ಮಾಡ್ತೀವಿ. ಅದೇ ರೀತಿ ನಮಗೆ ಯಾವುದೋ ವೈ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ ಈ ಥರ ಇದು ತೊಗೊಂಡ್ರೆ ಇದ್ರ ಲೆಂತು 1 ಇರಬೇಕು, ಆಗ ಅದನ್ನು ಜೆ ಅಂತ ಕರಿತೀವಿ. ಹಾಗೆಯೇ ಕೆ ಅಂದರೆ ಇಟ್ ಈಸ್ ಎ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ಡೈರೆಕ್ಷನ್ ಝೆಡ್ ಆ್ಯಕ್ಸಿಸ್ ಅಂತ ಆಗುತ್ತೆ. ಸೊ ನೋಡಿ, ಇದು ಬಹಳ ಇಂಪಾರ್ಟೆಂಟಾಗಿ ನಮಗೆ ತಿಳ್ಕೊಬೇಕು. ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ ಯೂನಿಟ್ ವೆಕ್ಟರ್ನ ತೊಗೊಂಡ್ರೆ ಅದನ್ನು ಐ ಅಂತ ಮಾರ್ಕ್ ಮಾಡ್ತೀವಿ. ಅಲಾಂಗ್ ದಿ ವೈ ಆ್ಯಕ್ಸಿಸು ಯೂನಿಟ್ ವೆಕ್ಟರ್ ತಗೊಂಡ್ರೆ ಅದರ ಹೆಸರು ಜೆ. ಅಲಾಂಗ್ ದಿ ಝೆಡ್ ಆ್ಯಕ್ಸಿಸು ಯೂನಿಟ್ ವೆಕ್ಟರ್ಗೆ ಕೆ ಅಂತ ನಾವು ಕರಿತೀವಿ. ಇದನ್ನೊಂದು ತಿಳ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಬರ್ಕೋಬೋದಪ್ಪ ಅಂದರೆ ಇಲ್ಲಿದೆ ನೋಡಿ. ಲೆಟ್ ಅಸ್ ಟೇಕ್ ದಿ ಪಾಯಿಂಟ್ ಎ 1 0 0, ಬಿ 0 1 0 ಆ್ಯಂಡ್ ಸಿ 0 0 1 ಆನ್ ದಿ x axis, y axis and z axis respectively. Then clearly magnitude of absolute value of vector OA equal to 1, magnitude of vector OB equal to 1, magnitude of vector OC equal to 1. The vectors vector OA, vector OB and vector OC each having magnitude 1, each having magnitude 1 are called unit vectors along the axis OX, OY and OZ respectively and denoted by I, J, K respectively ಅಂತ. ಅಂದ್ರೆ ಅರ್ಥ ಇಷ್ಟೇ, ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸು ಯೂನಿಟ್ ವೆಕ್ಟರ್ ತೊಗೊಂಡ್ರೆ ಅದಕ್ಕೆ ಹೆಸರು ಐ. ಅಲಾಂಗ್ ದಿ ವೈ ಆ್ಯಕ್ಸಿಸು ಯೂನಿಟ್ ವೆಕ್ಟರ್ ತಗೊಂಡ್ರೆ ಅದಕ್ಕೆ ಜೆ. ಅಲಾಂಗ್ ದಿ ಝೆಡ್ ಆ್ಯಕ್ಸಿಸು ಯೂನಿಟ್ ವೆಕ್ಟರ್ ತಗೊಂಡ್ರೆ ಅದನ್ನು ಕೆ ಅಂತ ಕರಿತೀವಿ ಅನ್ನೋದನ್ನು ಇದು ಹೇಳುತ್ತೆ. ಸೊ ಮುಂದುವರೆದಂಗೆ ನೋಡಿ, ಇಲ್ಲಿ ಕನ್ಸಿಡರ್ ದಿ ಪೊಸಿಷನ್ ವೆಕ್ಟರ್ ಎ ಪಾಯಿಂಟ್ ಎಕ್ಸ್ ಕಾಮ ವೈ ಕಾಮ ಝೆಡ್, ಪೊಸಿಷನ್ ವೆಕ್ಟರ್ ಒ ಪಿ ಆಫ್ ಎ ಪಾಯಿಂಟ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಆ್ಯಸ್ ಶೋನ್ ಇನ್ ದಿ ಫಿಗರ್. ನೋಡಿ, ಇಲ್ಲಿ ಈ ಫಿಗರಲ್ಲಿ ನಮಗೆ ಕಾಣಿಸ್ತಾ ಇದೆ, ಇದು ಪೊಸಿಷನ್ ವೆಕ್ಟರ್, ಇದು ಪೊಸಿಷನ್ ವೆಕ್ಟರ್. ಸೊ ಇದು ಆರಿಜಿನ್ ಆಗಿರುತ್ತೆ, ಇದು ಪಿ ಆಗಿರುತ್ತೆ, ಇದ್ರ ಕೋಆರ್ಡಿನೇಟ್ಸು XYZ ಅಂತ ಇದೆ. ಇದು ಪೊಸಿಷನ್ ವೆಕ್ಟರ್. ಸೊ ಇದನ್ನು ನಾವು ಐ ಜೆ ಕೆನಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಲೆಟ್ P1 ಬಿ ದಿ ಲೆಟ್ P1 be the perpendicular from the P ಅಂತ. ನೋಡಿ, ಇಲ್ಲಿ ನಮಗೆ P1 ಅಂದರೆ ಈ ಪಾಯಿಂಟಿಂದ, ಯಾವ ಪಾಯಿಂಟಿಂದ, ಈ ಪಾಯಿಂಟಿಂದ ನಮಗೆ ಇಲ್ಲಿಂದ ಹೀಗೆ ಈ ಪ್ಲೇನಿಗೆ, ಸೊ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋತೀನಿ. ನೋಡಿ, ಇದು XY ಪ್ಲೇನ್, ಇದು XY ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋತೀನಿ. ಇದು ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಈ ಪಾಯಿಂಟು P1 ಅಂತ ನಾನು ಕರಿತೀನಿ, ಗೊತ್ತಾಯ್ತಾ? ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಎ P1 ಅಂತ ಕರೆಯೋಣ. ಸೊ P1 ಬಿ ದಿ ನೋಡಿ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ P ಅಂತ ಆಯಿತು ಆನ್ ದಿ ಪ್ಲೇನ್ XOY. Clearly see that P1 and P is parallel to Z axis. ಸೊ ನಾವು ಇದನ್ನು ಅಬ್ಸರ್ವ್ ಮಾಡಿದರೆ ಈ ಲೈನು
ಈ ಝಡ್ ಆ್ಯಕ್ಸಿಸ್ ಲೈನು ಎರಡು ಪ್ಯಾರಲಲ್ ಇರುತ್ತೆ. ಸೊ ಹಾಗಾದರೆ ನಾವು ಆ್ಯಸ್ ಐ ಜೆ ಕೆ ಆರ್ ದಿ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ದಿ ಎಕ್ಸ್ ವೈ ಝಡ್ ಆ್ಯಕ್ಸಸ್ respectively, and by the definition of the coordinates of P, I can write we have P1 P vector is same as OR, that is same as Z into K ಅಂತ ಆಗುತ್ತೆ. ಯಾಕೆ Z into K ಅಂತ ಆಗುತ್ತೆ ಅಂದರೆ ಅಬ್ಸರ್ವ್ ಮಾಡಿ ನೋಡಿ, ಇದು Z, ಇದು ಈ ಹೈಟ್ ಏನಿದೆ ಇದನ್ನು Z ಅಂತ ಕರಿತೀವಿ. ಸೊ ಈ ಡೈರೆಕ್ಷನಲ್ಲಿ ಯೂನಿಟ್ ವೆಕ್ಟರು K ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಝಡ್ ವ್ಯಾಲ್ಯೂ 3 ಅಂತ ತಿಳ್ಕೊಳ್ಳಿ. ಸೊ ಇದು ಪ್ಯಾರಲಲ್ ಆಗಿದೆ ಅಂದಾಗ ಒಂದು ಯೂನಿಟ್ ವೆಕ್ಟರ್ ಅಥವಾ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 2, ಇದು ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 3 ಆಯಿತು. ಅಲ್ಲಿ ಇದನ್ನು 3 ಇಂಟು ವೆಕ್ಟರ್ ಕೆ ಅಂತ ಬರಿಬೋದು. ಕೆ ಕ್ಯಾಪ್ ಅಂತ ಬರಿತೀವಿ, ಯಾಕೆಂದರೆ ಕೆ ಅನ್ನೋದು ಯೂನಿಟ್ ವೆಕ್ಟರ್. ಸೊ ಅಲ್ಲಿಗೆ ಈ ಡೈರೆಕ್ಷನಲ್ಲಿ ನಾನು 3ನ ಮಲ್ಟಿಪ್ಲೈ ಮಾಡಿದರೆ ಆಗ ನಮಗೆ ಇದು ರೈಟು ಬರುತ್ತೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿಗೆ ನಾವೇನು ಮಾಡ್ಬೋದು, ಝಡ್ ಇಂಟು ಕೆ ಕ್ಯಾಪ್ ಅಂತ. ಅದೇ ರೀತಿ ಸಿಮಿಲರ್ಲಿ ಕ್ಯೂ ಪಿ 1 ಈಕ್ವಲ್ ಟು ಓ ಎಸ್ ಈಕ್ವಲ್ ಟು ವೈ ಜೆ, ಹಾಗೇನೆ ಕ್ಯೂ ವೆಕ್ಟರ್ ಓ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಐ ಅಂತ ಆಗುತ್ತೆ. ಸೊ ಇದನ್ನು ನಾವು ಈಗ ಬರಿಬೋದು. ದೇರ್ ಫಾರ್ ಇಟ್ ಫಾಲೋಸ್ ದ್ಯಾಟ್ ನೋಡಿ, ವೆಕ್ಟರ್ ಓ ಪಿ 1 ಇದು ವೆಕ್ಟರ್ ಓ ಪಿ 1 ಅಂತ ತಗೊಂಡ್ರೆ ಈ ವೆಕ್ಟರ್ ಇದು, ಈ ವೆಕ್ಟರ್ನ ನೀವೇನಾದ್ರು ತಗೊಂಡ್ರೆ ಅದು ವೆಕ್ಟರ್ ಓ ಕ್ಯೂ ಪ್ಲಸ್ ಕ್ಯೂ ಪಿ 1 ಅಂತ ಆಗುತ್ತೆ. ಅದು ಎಕ್ಸ್ ಐ ಪ್ಲಸ್ ವೈ ಜೆ ಆಗುತ್ತೆ. ಹಾಗೆಯೇ ವೆಕ್ಟರ್ ಓ ಪಿ ತಗೊಂಡ್ರೆ ಅಂದರೆ ಇದನ್ನು ತಗೊಂಡ್ರೆ ಇದು ಪ್ಲಸ್ ಇದಾಗುತ್ತೆ. ಹಾಗಾಗಿ ನಾವು ವೆಕ್ಟರ್ ಓ ಪಿ ಇಸ್ ಈಕ್ವಲ್ ಟು ಓ ಪಿ 1 ಪ್ಲಸ್ ಪಿ 1 ಪಿ, ದಟ್ ಈಸ್ ಸೇಮ್ ಆ್ಯಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ. ಇಲ್ಲಿ ಐ ಜೆ ಕೆ ಅನ್ನೋದಕ್ಕೆ ಎಲ್ಲವಕ್ಕೂ ಕ್ಯಾಪೇ ಹಾಕಬೇಕು, ಅವೆಲ್ಲ ಯೂನಿಟ್ ವೆಕ್ಟರ್. ಐ ಕ್ಯಾಪ್ ಅಂತಲೇ ಬರಿಬೇಕು, ಜೆ ಕ್ಯಾಪ್ ಅಂತಲೇ ಬರಿಬೇಕು, ಕೆ ಕ್ಯಾಪ್, ಬರೀ ಐ ಜೆ ಕೆ ಬರೀಬಾರ್ದು. ಯಾವಾಗಲೂ ಐ ಅಂದರೆ ಐ ಕ್ಯಾಪ್ ಅಂತಲೇ ಬರ್ಕೋಬೇಕು, ಜೆ ಅಂದರೆ ಜೆ ಕ್ಯಾಪ್, ಕೆ ಅಂದರೆ ಕೆ ಕ್ಯಾಪ್ ಅಂತಲೇ ನೀವು ಬರ್ಕೋಬೇಕು. ಸೊ ಹಾಗಾದರೆ ಏನಾಯಿತು, ಎನ್ಸ್ ದಿ ಪೊಸಿಷನ್ ವೆಕ್ಟರ್ ಆಫ್ ಪಿ ವಿತ್ ರೆಫರೆನ್ಸ್ ಟು ಓ ಈಸ್ ಗಿವನ್ ಬೈ, ಐ ಕ್ಯಾನ್ ರೈಟ್ ವೆಕ್ಟರ್ ಓ ಪಿ ಆರ್ ವೆಕ್ಟರ್ ಆರ್ is equal to xi ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಅಂತ ಆಗುತ್ತೆ. ನಾವು ಯಾವುದೇ ಒಂದು ಪಾಯಿಂಟನ್ನು ತಗೊಂಡ್ರೆ ಎಕ್ಸ್ ಕಾಮ ವೈ ಕಾಮ ಝಡ್ ಅಂತ ಪಾಯಿಂಟ್ ಇದ್ದರೆ ಅದನ್ನು ವೆಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಅದನ್ನು ಜಸ್ಟ್ ಎಕ್ಸ್ ಕಾಮ ವೈ ಕಾಮ ಝಡ್ ಇರೋದನ್ನ ಏನು ಮಾಡಬೇಕು, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಅಂತ ಬರಿಬೇಕು. ಗೊತ್ತಾಯ್ತಲ್ವಾ? ಸೊ ಹಾಗಾದರೆ ದಿಸ್ ಫಾರ್ಮ್ ಆಫ್ ಎನಿ ವೆಕ್ಟರ್ ಈಸ್ ಕಾಲ್ಡ್ ಇಟ್ಸ್ ಕಾಂಪೊನೆಂಟ್ ಫಾರ್ಮ್ ಅಂತ ಕರಿತೀವಿ. ಇಟ್ಸ್ ಕಾಂಪೊನೆಂಟ್ ಫಾರ್ಮ್ ಅಂತ ಕರಿತೀವಿ. ಎನ್ಸ್ ಎಕ್ಸ್ ವೈ ಝಡ್ ಆರ್ ಕಾಲ್ಡ್ ಆ್ಯಸ್ ದಿ ಸ್ಕೇಲಾರ್ ಕಾಂಪೊನೆಂಟ್. ಎಕ್ಸ್ ವೈ ಝಡ್ ಆರ್ ಕಾಲ್ಡ್ ದಿ ಸ್ಕೇಲಾರ್ ಕಾಂಪೊನೆಂಟ್. ನೋಡಿ, ಕಾಂಪೊನೆಂಟ್ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ವೆಕ್ಟರ್ ಆರ್ ಅಂತ ಕರಿತೀವಿ. ಇದನ್ನು ವಿ ಕ್ಯಾನ್ ಆಲ್ಸೋ ಕಾಲ್ಡ್ ರೆಕ್ಟ್ಯಾಂಗ್ಯುಲರ್ ಫಾರ್ಮ್ ಅಂತಲೂ ಕರಿತೀವಿ. ಕಾಂಪೊನೆಂಟ್ ಫಾರ್ಮ್ ಆರ್ ರೆಕ್ಟ್ಯಾಂಗ್ಯುಲರ್ ಫಾರ್ಮ್ ಅಂತಲೂ ಇದನ್ನು ಕರಿತೀವಿ. ಆ್ಯಂಡ್ ಎಕ್ಸ್ ಐ ವೈ ಜೆ ಆ್ಯಂಡ್ ಝಡ್ ಕೆ ಆರ್ ಕಾಲ್ಡ್ ದಿ ವೆಕ್ಟರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಆರ್ ಅಲಾಂಗ್ ದಿ ರೆಸ್ಪೆಕ್ಟಿವ್ ಆಕ್ಸಿಸ್ ಅಂತ ಕರಿತೀವಿ. ದಿ ಲೆಂತ್ ಆಫ್ ಎನಿ ವೆಕ್ಟರ್ R is equal to xi plus yj plus zk is given by, ನೋಡಿ ಈಗ ಬರೀತೀವಿ, ವೆಕ್ಟರ್ magnitude of vector R is equal to magnitude of xi plus yj plus zk, that is same as square root of x square plus y square plus z square ಅಂತ ಆಗುತ್ತೆ.
ಹೌದಲ್ವಾ? ಸೊ ಇದನ್ನು ಬರ್ಕೊಂಡ್ಮೇಲೆ ನಮಗೆ ಇದು ವೆಕ್ಟರ್ಸಲ್ಲಿ ಇದೇ ಇಂಪಾರ್ಟೆಂಟು, ಕಾಂಪೊನೆಂಟ್ ಫಾರ್ಮಲ್ಲೇ XYJK ಫಾರ್ಮಲ್ಲಿ ಬರೆಯೋದೇ ಇಂಪಾರ್ಟೆಂಟು. ನೋಡಿ, ಈಗ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್, ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು A1I ಪ್ಲಸ್ A2J ಪ್ಲಸ್ A3K ಆ್ಯಂಡ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು B1I ಪ್ಲಸ್ B2J ಪ್ಲಸ್ B3K, ದೆನ್ ಇವೆರಡನ್ನು ಆ್ಯಡ್ ಮಾಡಿದರೆ ನೋಡಿ, ವೆಕ್ಟರ್ ಎ ಪ್ಲಸ್ ಆರ್ ಮೈನಸ್ ವೆಕ್ಟರ್ ಬಿ ತೊಗೊಂಡ್ರೆ ನಾವು ನೇರವಾಗಿ ಆ ಕಾಂಪೊನೆಂಟನ್ನೇ ಆ್ಯಡ್ ಮಾಡಬೇಕು. A1 ಪ್ಲಸ್ B1 ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಇದ್ರೆ ಮೈನಸ್ಸು, ಇಂಟು I ಪ್ಲಸ್ A2 ಪ್ಲಸ್ ಆರ್ ಮೈನಸ್ B2J ಪ್ಲಸ್ A3 ಪ್ಲಸ್ ಆರ್ ಮೈನಸ್ B3 ಇಂಟು K ಅಂತ ಆಗುತ್ತೆ. ಸೊ ನೆಕ್ಸ್ಟು K ಅಂತ ಬಂತು. ಈಗ ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟು ನೋಡೋಣ. ಇಫ್ ವೆಕ್ಟರ್ ಎ ಈಕ್ವಲ್ ಟು ವೆಕ್ಟರ್ ಬಿ ಯಾವಾಗ ಆಗುತ್ತೆ ಅಂದರೆ, ನಮಗೆ ನೋಡಿ, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಯಾವಾಗ ಈಕ್ವಲ್ ಆಗ್ತವೆ ಅಂದರೆ, ಇಫ್ ಆ್ಯಂಡ್ ಓನ್ಲಿ ಇಫ್ A1 ಇಸ್ ಈಕ್ವಲ್ ಟು B1 ಅಂದರೆ ಐ ಜೊತೆ ಏನಿರುತ್ತೆ ಇನ್ನೊಂದು ವೆಕ್ಟರ್ಲು ಅದ್ರದ್ದು ಐ ಜೊತೆ ಇರೋದೇ ಈಕ್ವಲ್ ಆಗಬೇಕು. A2 ಇಸ್ ಈಕ್ವಲ್ ಟು B2, A3 ಇಸ್ ಈಕ್ವಲ್ ಟು B3. ಸೊ ಈ ಥರ ನಮಗೆ ಆಗಬೇಕು, ಹೌದಲ್ವಾ? ಸೊ ಆಗ ನಮಗೆ ಆ ವೆಕ್ಟರ್ಸು ಈಕ್ವಲ್ ಆಗ್ತವೆ. ಆಮೇಲೆ ಮೂರನೇದು, ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಅಂದರೆ ಆ ಲ್ಯಾಂಬ್ಡಾನ ಪ್ರತಿ ಕಾಂಪೊನೆಂಟ್ಗೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. A1 ಇರೋ ಜಾಗಕ್ಕೆ ಲ್ಯಾಂಬ್ಡಾ A1, ಲ್ಯಾಂಬ್ಡಾ A2, ಲ್ಯಾಂಬ್ಡಾ A3 ಅಂತ ಬರ್ಕೋಬೇಕು. ವೇರ್ ಲ್ಯಾಂಬ್ಡಾ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆಗಿರಬೇಕು. ಹಾಗೆಯೇ ನಾಲ್ಕನೇದು, K ಇಂಟು ವೆಕ್ಟರ್ ಎ ಪ್ಲಸ್ M ಇಂಟು ವೆಕ್ಟರ್ ಎ ಕ್ಯಾನ್ ಬಿ ರಿಟರ್ನ್ ಆ್ಯಸ್ K ಪ್ಲಸ್ M ಇಂಟು ವೆಕ್ಟರ್ ಎ ಅಂತ ಬರಿಬೋದು. ಇಲ್ಲಿ K ಮತ್ತು M ಆರ್ ಸ್ಕೇಲಾರ್ಸ್ ಆಗಿರುತ್ತೆ. ಹಾಗೆಯೇ K ಆಫ್ M ಇಂಟು ಎ ಅಂದರೆ ಇಟ್ ಈಸ್ ಸೇಮ್ ಆ್ಯಸ್ KM ಇಂಟು ವೆಕ್ಟರ್ ಎ. ಸೊ ಹಾಗೆಯೇ ಆರನೇದು, K ಇಂಟು ಎ ಪ್ಲಸ್ ಬಿ ತೊಗೊಂಡ್ರೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ತೊಗೊಂಡ್ರೆ K ಇಂಟು ವೆಕ್ಟರ್ ಎ ಪ್ಲಸ್ K ಇಂಟು ವೆಕ್ಟರ್ ಬಿ ಅಂತ ಆಗುತ್ತೆ. ಸೊ ಏಳನೇದು, ದಿ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಆರ್ ಕೊಲೀನಿಯರ್. ನೋಡಿ, ಇದು ಒಂದು ಬಹಳ ಇಂಪಾರ್ಟೆಂಟ್ ನಿಮಗೆ. ಕೊಲೀನಿಯರ್ ಆಗಿಬಿಟ್ರೆ, ಇಫ್ ಆ್ಯಂಡ್ ಓನ್ಲಿ ಇಫ್ ದೇರ್ ಎಕ್ಸಿಸ್ಟ್ ಎ ಸ್ಕೇಲಾರ್ ಲ್ಯಾಂಬ್ಡಾ such that ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ವೆಕ್ಟರ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ವೆಕ್ಟರ್ ಎ ಅಂತ ಆಗುತ್ತೆ. ವೆಕ್ಟರ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಎ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ವೆಕ್ಟರ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಅಂತ ಬರಿಬೇಕು. ಸೊ ನೋಡಿ ಇಲ್ಲಿ, ದಟ್ ಈಸ್ ಇಲ್ಲಿ ಬರೆದ್ರೆ B1I ಪ್ಲಸ್ B2J ಪ್ಲಸ್ B3K ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ದಿಸ್ ಅಂದರೆ ಇಟ್ ಈಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ A1I ಪ್ಲಸ್ ಲ್ಯಾಂಬ್ಡಾ A2J ಪ್ಲಸ್ ಲ್ಯಾಂಬ್ಡಾ A3K ಅಂತ ಆಗುತ್ತೆ. ಅಲ್ಲಿಗೆ ನಮಗೆ ಕಾಂಪೊನೆಂಟ್ ಏನಾಗ್ತವೆ, B1 is same as lambda A1, B2 is same as lambda A2, B3 is same as lambda A3. ಹಂಗಂದ್ರೆ ಲ್ಯಾಂಬ್ಡಾ ಏನಾಯಿತು, B1 ಬೈ A1, B2 ಬೈ A2, B3 ಬೈ A3 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಐತೆ. ಅಲ್ಲಿಗೆ ಇವೆಲ್ಲ ರೇಷಿಯೋ ಈಕ್ವಲ್ ಟು ಲ್ಯಾಂಬ್ಡಾ ಆಗುತ್ತೆ ಅನ್ನೋದು ನಮಗೆ ಕೊಲೀನಿಯರ್ ಕಂಡೀಷನ್ ಇದಾಗಿದೆ. ಅಂದರೆ ನಿಮಗೆ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದರೆ ಇನ್ನೊಂದು ವೆಕ್ಟರ್ ಬರಬೇಕು. ಯಾವುದಾದ್ರು ಒಂದು ಸ್ಕೇಲರ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ವೆಕ್ಟರ್ ಬಂದರೆ ಅವೆರಡು ಪ್ಯಾರಲಲ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ 8ನೇದು, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು A1I ಪ್ಲಸ್ A2J ಪ್ಲಸ್ A3K ದೆನ್ A1, A2, A3 ಆರ್ ಆಲ್ಸೋ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ ಎ. ನಾವು ಹೇಳಿದ್ವಿ ಡೈರೆಕ್ಷನ್ ರೇಷಿಯೋಸ್ ಅಂತ.
ಯಾವುದೇ ಒಂದು ವೆಕ್ಟರ್ನ ಕೊಟ್ಟಾಗ ಈ ಫಾರ್ಮಲ್ಲಿದ್ದರೆ ಇಲ್ಲಿ A1 A2 A3 ರೆಪ್ರೆಸೆಂಟ್ಸ್ ಎ ಡೈರೆಕ್ಷನ್ ರೇಷಿಯೋ ಅಂತ ಹೇಳುತ್ತೆ. ಅದು ಅಲ್ಲದೆ ನೋಡಿ, ಇಫ್ ಎ ಕ್ಯಾಪ್ ಇಸ್ ಈಕ್ವಲ್ ಟು LIMJ ಪ್ಲಸ್ NK ಇದ್ದರೆ, ಅಂದರೆ ಯೂನಿಟ್ ವೆಕ್ಟರ್ನ ಏನಾದರೂ ನೀವು ತಗೊಂಡ್ರೆ, ಯಾವುದಾದ್ರೂ ಒಂದು ಯೂನಿಟ್ ವೆಕ್ಟರ್ ತಗೊಂಡ್ರೆ ನಮಗಿಲ್ಲಿ ಬರ್ತಾವಲ್ಲ ಸ್ಕೇಲಾರ್ ಕಾಂಪೊನೆಂಟು LMN, ಇವೇ ಡೈರೆಕ್ಷನ್ ಕೊಸೈನ್ಸ್ ಆಗಿರ್ತವೆ. ಗೊತ್ತಾಯ್ತಾ? ನಿಮ್ಗೆ ಏನಾದರೂ ಡೈರೆಕ್ಷನ್ ಕೊಸೈನ್ಸ್ ಕಂಡುಹಿಡೀರಿ ಅಂದರೆ ನಾವು ಯೂನಿಟ್ ವೆಕ್ಟರ್ ಕಂಡುಹಿಡಿದು ಅದ್ರ ಕಾಂಪೊನೆಂಟ್ಸ್ ಬರೆದ್ರೆ ಅವೇ ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ದೆನ್ ನೋಡಿ ಇಲ್ಲಿ, ದೆನ್ LMN ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಎ ಕ್ಯಾಪ್ ಅಂತ ಆಗುತ್ತೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಬ್ಲಮ್ ಬರೆಯೋಣ. ನೋಡಿ, ಫಸ್ಟ್ ಪ್ರಾಬ್ಲಮ್, ಫೈಂಡ್ ದಿ ವ್ಯಾಲ್ಯೂಸ್ ಆಫ್ x, y and z so that the vector A is equal to xi plus 2j plus zk and vector B is equal to 2i plus yj plus k are equal ಆದಾಗ ಏನಾಗಬೇಕಪ್ಪ, ಕರಸ್ಪಾಂಡಿಂಗ್ ಕಾಂಪೊನೆಂಟ್ಸು ಈಕ್ವಲ್ ಆಗಬೇಕು. ನೋಡಿ, ಗಿವನ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ವೆಕ್ಟರ್ ಬಿ, ಎ ಅಂದರೆ xi ಪ್ಲಸ್ yj 2ij ಪ್ಲಸ್ zk ಇಸ್ ಈಕ್ವಲ್ ಟು 2i ಪ್ಲಸ್ yj ಪ್ಲಸ್ ಕೆ ಅಂತ ಇದೆ. ಅಲ್ಲಿಗೆ ಐಗೆ ಐ ಇರೋದು ಈಕ್ವಲ್ ಆಗಬೇಕು. ಇಲ್ಲಿ ಎಕ್ಸ್ ಇದೆ, ಅಲ್ಲಿ 2 ಇದೆ, ಅವೆರಡು ಈಕ್ವಲ್ಲು. ಇಲ್ಲಿ 2 ಇದೆ, ಅಲ್ಲಿ y ಇದೆ, ವೈಗೆ 2 ಆಯಿತು. ಝಡ್ ಇದೆ, ಅಲ್ಲಿ 1 ಇದೆ. ಕೆ ಅಂದರೆ 1 ಇದೆ ಅಂತ ಅರ್ಥ. ಅಲ್ಲಿಗೆ ಝಡ್ ಇಸ್ ಈಕ್ವಲ್ ಟು 1 ಅಂತ. ಎಕ್ಸು 2 ಆಯಿತು, ವೈಯು 2 ಆಯಿತು, ಝಡ್ ಇಸ್ ಈಕ್ವಲ್ ಟು 1 ಅಂತ ಬಂತು. ಸೊ ಅದೇ ರೀತಿ ಇನ್ನೊಂದು ನೋಡಿ, ಲೆಟ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಆ್ಯಂಡ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 2i ಪ್ಲಸ್ ಜೆ. ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ ಸೇಮ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಆರ್ ದಿ ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಈಕ್ವಲ್ ಅಂತ ಕೇಳ್ತಾ ಇದೆ. ನೋಡಿ, ಫಸ್ಟ್ ಒನ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ನಮಗೆ ಗೊತ್ತಿದೆ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ಏನಾಗುತ್ತೆ, ರೂಟ್ ಆಫ್ 1 + 4, ಅಲ್ಲಿಗೆ ರೂಟ್ 5 ಆಯಿತು. ಗೊತ್ತಾಯ್ತಾ? ಎರಡನೇದಕ್ಕೆ ಬಿಗೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ರೂಟ್ ಆಫ್ 4 + 1, ಅದು ರೂಟ್ 5ನೇ ಆಯಿತು. ಸೊ ಅಲ್ಲಿಗೆ ಎರಡರದ್ದು ಮ್ಯಾಗ್ನಿಟ್ಯೂಡ್ಸ್ ಈಕ್ವಲ್ ಆಯಿತು. ಸೊ ಐ ಕ್ಯಾನ್ ರೈಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಆದರೆ ಇವೆರಡು ಈಕ್ವಲ್ಲ. ನೋಡಿ, ಎರಡು ಈಕ್ವಲ್ ಅಂತ ಬರೀಬೋದಾ? ಬಟ್ ದಿ 2 ವೆಕ್ಟರ್ಸ್ ಆರ್ ನಾಟ್ ಈಕ್ವಲ್ ಸಿನ್ಸ್ ದೇರ್ ಕರಸ್ಪಾಂಡಿಂಗ್ ಕಾಂಪೊನೆಂಟ್ಸ್ ಆರ್ ಡಿಸ್ಟಿಂಕ್ಟ್. ನೋಡಿ, ಕರಸ್ಪಾಂಡಿಂಗ್, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಮ್ಯಾಗ್ನಿಟ್ಯೂಡ್ ತಗೊಂಡಾಗ ಈಕ್ವಲ್ ಬರ್ತವೆ, ಆದರೆ ಎರಡು ವೆಕ್ಟರ್ ಈಕ್ವಲ್ ಅಲ್ಲ. ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆದ ತಕ್ಷಣ ವೆಕ್ಟರ್ ಈಕ್ವಲ್ ಅಂತ ಹೇಳಕ್ಕೆ ಬರಲ್ಲ. ಬಟ್ ವೆಕ್ಟರ್ ಎರಡು ಈಕ್ವಲ್ ಆದರೆ ಅದ್ರ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಸೊ ಇದನ್ನು ನಾವು ಕ್ಲಿಯರಾಗಿ ತಿಳ್ಕೋಬೇಕು. ನೆಕ್ಸ್ಟ್ ನೋಡೋಣ, ಫೈಂಡ್ ಯೂನಿಟ್ ವೆಕ್ಟರ್ ಇನ್ ದಿ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿದೆ 2i ಪ್ಲಸ್ 3j ಪ್ಲಸ್ ಕೆ ಅಂತ ಇದೆ. ಸೊ ಇದಕ್ಕೆ ಯೂನಿಟ್ ವೆಕ್ಟರ್ನ ಕಂಡುಹಿಡೀರಿ ಅಂತ. ನೋಡಿ, ನಮಗೆ ಈ ವೆಕ್ಟರ್ನ ಕೊಟ್ಟಿದ್ದಾರೆ, ಇದು ವೆಕ್ಟರ್ ಎ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ಬಿಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ ಬರ್ಕೊಂಡ್ರೆ ಇದು ರೂಟ್ ಆಫ್, ನೋಡಿ 4 + 9 + 1, ಅಲ್ಲಿಗೆ 10, ಇಟ್ ಈಸ್ ಎ ರೂಟ್ 14 ಆಯಿತು. ನೀವು ವೆಕ್ಟರ್ ಎ ಕೊಟ್ಟಿರೋದಕ್ಕೆ ಫಸ್ಟು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಳಿ. 4 + 9 + 1, ದಟ್ ಈಸ್ ರೂಟ್ 14 ಆಯಿತು. ಈಗ ನೀವು ಈ ರೂಟ್ 14ನ ಆ ವೆಕ್ಟರ್ಗೆ ಡಿವೈಡ್ ಮಾಡಿ. ಏಕೆಂದರೆ ನಮಗೆ ಫಾರ್ಮುಲಾ ಇರೋದು ಹೇಗೆ, ಫಾರ್ಮುಲಾ ಏನಂತ ಇದೆ ನಮಗೆ ಗೊತ್ತಿದೆ. ಫಾರ್ಮುಲಾ ವೆಕ್ಟರ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತ ಇದೆ. ನೋಡಿ, ಇದೊಂದು ಫಾರ್ಮುಲಾನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಎಷ್ಟು ಬಂದಿದೆ ನಮಗೆ, ರೂಟ್ 14 ಬಂದಿದೆ. ಹಾಗಾದರೆ ಎ ಕ್ಯಾಪ್ ಏನಾಗುತ್ತೆ ಗೊತ್ತಾ,
ಎ ಕ್ಯಾಪ್ ಇಸ್ ಈಕ್ವಲ್ ಟು √14 ಎಲ್ಲಕ್ಕೂ ಡಿವೈಡ್ ಮಾಡಬೇಕು. 2 ಡಿವೈಡೆಡ್ ಬೈ √14 ಇಂಟು ಐ ಪ್ಲಸ್ 3 ಡಿವೈಡೆಡ್ ಬೈ √14 ಇಂಟು ಜೆ ಪ್ಲಸ್ 1 ಡಿವೈಡೆಡ್ ಬೈ √14 ಇಂಟು ಕೆ ಅಂತ ಬರ್ಕೋಬೇಕು. ಇದೇ ಯೂನಿಟ್ ವೆಕ್ಟರ್. ಈಗ ನಾವು ಅಲ್ಲಿಗೆ ಪ್ರೊಸೀಜರ್ ಏನಾಯಿತು, ಕೊಟ್ಟಿರೋ ವೆಕ್ಟರ ಮ್ಯಾಗ್ನಿಟ್ಯೂಡ್ ಫಸ್ಟ್ ಕಂಡುಹಿಡ್ಕೋಬೇಕು, ಆಮೇಲೆ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮಾಡಬೇಕು. ಅದು ಬರೋ ಉತ್ತರನೇ ಯೂನಿಟ್ ವೆಕ್ಟರ್ ಆಗಿರುತ್ತೆ, ಅದಲ್ವಾ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಫೈಂಡ್ ಎ ವೆಕ್ಟರ್ ಇನ್ ದಿ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಮೈನಸ್ 2j ದಟ್ ಆ್ಯಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಅಂತ ಇದೆ. ನಾವು ಒಂದು ವೆಕ್ಟರ್ನ ಕಂಡುಹಿಡಿಬೇಕು, ಅದರ ಡೈರೆಕ್ಷನ್ನು ಕೊಟ್ಟಿರೋ ಇಲ್ಲಿ ಇದೆಯಲ್ಲ, ಈ ವೆಕ್ಟರ್ ಡೈರೆಕ್ಷನಲ್ಲಿ ಇರಬೇಕು, ಬಟ್ ಅದ್ರ ಮ್ಯಾಗ್ನಿಟ್ಯೂಡ್ ಮಾತ್ರ 7 ಇರಬೇಕು. ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂದರೆ, ನಮಗೆ ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಈ ವೆಕ್ಟರ್ ಡೈರೆಕ್ಷನಲ್ಲೇ ಇನ್ನೊಂದು ವೆಕ್ಟರ್ ಕಂಡುಹಿಡಿಬೇಕು, ಆದರೂ ಮ್ಯಾಗ್ನಿಟ್ಯೂಡ್ 7 ಇರಬೇಕು. ಸೊ ಹಾಗಾದ್ರೆ ನಾನು ಹೆಂಗೆ ಕಂಡುಹಿಡಿಯೋದು ಮ್ಯಾಗ್ನಿಟ್ಯೂಡ್ 7ನ? ಫಸ್ಟು ನಾನು ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿತೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಯೂನಿಟ್ ವೆಕ್ಟರ್ ಅಂತ ಅಂದ್ಕೊಳ್ಳೋಣ. ಈ ಯೂನಿಟ್ ವೆಕ್ಟರ್ ಬಂದಮೇಲೆ ಇದಕ್ಕೆ 7 ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಯೂನಿಟ್ ವೆಕ್ಟರ್ ಬಿಕಮ್ಸ್ ವೆಕ್ಟರ್ ವಿತ್ ಮ್ಯಾಗ್ನಿಟ್ಯೂಡ್ 7 ಆಗುತ್ತೆ. ಸೊ ಅಲ್ಲಿಗೆ ನಾನೇನು ಮಾಡಬೇಕು, ಮೊದಲು ಇದಕ್ಕೆ, ಈಗ ನಮಗೆ ಈ ಈ ಈ ವೆಕ್ಟರ್ ಕೊಟ್ಟಿದ್ದಾರಲ್ವಾ, ಏನಂತ ಕೊಟ್ಟಿದ್ದಾರಪ್ಪ, ಐ ಮೈನಸ್ 2j ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕಂಡುಹಿಡಿದ್ರೆ ರೂಟ್ ಆಫ್ 1 + 4 ಅಲ್ಲಿಗೆ √5 ಆಯಿತು. ಮ್ಯಾಗ್ನಿಟ್ಯೂಡ್ √5 ಆಯಿತು. ಈಗ ನಾನು ಏನು ಮಾಡ್ತೀನಿ, ಎ ಕ್ಯಾಪನ್ನ ಕಂಡುಹಿಡಿತೀನಿ. ಎ ಕ್ಯಾಪ್ ತೊಗೊಂಡ್ರೆ ದಿಸ್ ಇಸ್ ಎಸ್ √5 ಬಂದಿತ್ತಲ್ಲ, 1/√5 ಇಂಟು ಐ ಕ್ಯಾಪ್ ಮೈನಸ್ 2/√5 ಇಂಟು ಜೆ ಕ್ಯಾಪ್ ಅಂತ ಬರುತ್ತೆ. ಇದು ಯೂನಿಟ್ ವೆಕ್ಟರ್. ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? 1 ಇರುತ್ತೆ. ನಮಗೆ ಬೇಕಾಗಿರೋದು ಎಷ್ಟು? 7. ಇದಕ್ಕೆ 7 ಮಲ್ಟಿಪ್ಲೈ ಮಾಡಿ, ಅಂದರೆ 7 ಎ ಕ್ಯಾಪ್ ತಗೊಳ್ಳಿ, ಆಗ ನಮಗೇನು ಬರುತ್ತೆ? 7/√5 ಐ ಮೈನಸ್ 7 ಅಂದರೆ 14/√5/j ಅಂತ ಆಗುತ್ತೆ. ಸೊ ಇದು ರಿಕ್ವೈರ್ಡ್ ವೆಕ್ಟರ್ ಆಗಿರುತ್ತೆ. ಯಾಕೆ ಅಂದರೆ ಇದರ ಮ್ಯಾಗ್ನಿಟ್ಯೂಡು 7 ಬರುತ್ತೆ. ಅರ್ಥ ಆಯ್ತಲ್ವಾ? ಇದ್ರ ಮ್ಯಾಗ್ನಿಟ್ಯೂಡು 7 ಬರುತ್ತೆ. ಸೊ ಈ ರೀತಿ ನಾವು ಮೊದಲು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು, ಯೂನಿಟ್ ವೆಕ್ಟರ್ ಕಂಡುಹಿಡ್ಕೋಬೇಕು, ಆಮೇಲೆ ಅವ್ರು ಎಷ್ಟು ಮ್ಯಾಗ್ನಿಟ್ಯೂಡ್ ಕೇಳಿರ್ತಾರೆ ಅಷ್ಟು ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಬರೀ ಯೂನಿಟ್ ವೆಕ್ಟರ್ ಅಂದರೆ ಅಲ್ಲಿಗೆ ನಿಲ್ಲಿಸ್ಬೇಕು. ಗೊತ್ತಾಯ್ತಲ್ವಾ? ಸೊ ಅಷ್ಟನ್ನು ಮಾಡಬೇಕು. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿದರೆ ಯಾವುದಿದೆ? ಫೈಂಡ್ ದಿ ಸಮ್ ಆಫ್ ದಿ ವೆಕ್ಟರ್ಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು, ಫೈಂಡ್ ದಿ ಸಮ್ ಆಫ್ ದಿ ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಮೈನಸ್ 2j ಪ್ಲಸ್ ಕೆ, ಬಿ ಮೈನಸ್ 2i ಪ್ಲಸ್ 4j ಪ್ಲಸ್ 5k, ಆ್ಯಂಡ್ ಸಿ ಐ ಮೈನಸ್ 6j ಮೈನಸ್ 7k ಅಂತ ಇದೆ. ಫೈಂಡ್ ದಿ ಸಮ್ ಆಫ್ ದಿ ವೆಕ್ಟರ್ಸ್. ಸೊ ಎಲ್ಲನೂ ಕೂಡಿಸ್ಬೇಕಷ್ಟೆ. ಕೂಡಿಸಿದ್ರೆ ಏನು ಬರುತ್ತೆ ನೋಡಿ, ಐ ಕಾಂಪೊನೆಂಟ್ ಮಾತ್ರ ಕೂಡಿಸ್ಕೊಂಡೋಗಿ, ಇಲ್ಲಿ ಫಸ್ಟು 1 ಇದೆ, ಇಲ್ಲಿ ಮೈನಸ್ 2i ಇದೆ, ಪ್ಲಸ್ 1 ಇದೆ, ಅಲ್ಲಿ 0 ಆಗೋಯ್ತು. ಎರಡನೇದು -2 + 4 ಅಂದರೆ +2 ಆಯಿತು, -6 ಅಲ್ಲಿ -4j ಆಯಿತು, -4j ಆಯಿತು. ನೆಕ್ಸ್ಟು ಕೆ 5k 6k ನಲ್ಲಿ 7k ಹೋದರೆ -k ಆಯಿತು. ಸೊ ಅಲ್ಲಿಗೆ 4j - k ಅಷ್ಟೇ ಉತ್ತರ ಬಂತು. ಸೊ ನೆಕ್ಸ್ಟ್ ನೋಡೋಣ. ಫಾರ್ ದಿ ಗಿವನ್ ವೆಕ್ಟರ್ಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 2i minus j plus 2k, b is equal to -i plus j minus k. Find the unit vector in the direction of the vector a plus b ಅಂತ ಇದೆ.
ಈಗ ನಮಗೆ ಎ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಮ್ಗೆ ಏನೇನು ಕೊಟ್ಟಿದ್ದಾರಪ್ಪ? ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಯೂನಿಟ್ ವೆಕ್ಟರ್. ಯಾವುದ್ರದ್ದು? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿದು ಯೂನಿಟ್ ವೆಕ್ಟರ್. ಇವೆರಡರ ಸಮ್ ಬರೋದಕ್ಕೆ ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕು ನಾನು. ಅರ್ಥ ಆಯ್ತಾ? ಹಾಗಾದ್ರೆ ಮೊದಲು ನಾನು ಏನು ಮಾಡಬೇಕು? ಎ ಪ್ಲಸ್ ಬಿನ ಮಾಡಬೇಕು ಫಸ್ಟ್ ಸ್ಟೆಪ್ಪು. ಆಮೇಲೆ ಇದ್ರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಕಂಡುಹಿಡಿಬೇಕು. ಆಮೇಲೆ ಇವೆರಡರ ರೇಷಿಯೋ ತೊಗೋಬೇಕು. ಬರೋದೇ ಯೂನಿಟ್ ವೆಕ್ಟರ್, ರಿಕ್ವೈರ್ಡ್ ವೆಕ್ಟರ್ ಆಗುತ್ತೆ. ಏನೇನಂತ ಗೊತ್ತಾಯ್ತಾ? ಕೇಳಿಸ್ಕೊಳ್ಳಿ ಇನ್ನೊಂದು ಸಲ. ಏನು? ಫಸ್ಟು ಎ ಪ್ಲಸ್ ಬಿ ಮಾಡಿ, ಇಲ್ಲಿದೆಯಲ್ವಾ? ಎ ಪ್ಲಸ್ ಬಿ ಮಾಡಿ. ಎ ಪ್ಲಸ್ ಬಿ ಮಾಡಿ ಬರುತ್ತಲ್ಲ ವೆಕ್ಟರು, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡೀರಿ. ಎ ಪ್ಲಸ್ ಬಿ ಮಾಡಿರೋ ಉತ್ತರಕ್ಕೆ ಡಿವೈಡೆಡ್ ಬೈ ಅದ್ರ ಮ್ಯಾಗ್ನಿಟ್ಯೂಡ್ ಮಾಡಿ. ಅದು ಬರೋದೇ ರಿಕ್ವೈರ್ಡ್ ವೆಕ್ಟರ್. ಅದನ್ನು ನಾವು ಕಂಡುಹಿಡಿಬೇಕಾಗಿರೋದು. ಗೊತ್ತಾಯ್ತಲ್ವ? ಮಾಡ್ಕೋಬೋದಲ್ವಾ? ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ ನೋಡಿ, 7th ಒನ್. ಸೇಮ್ ಕ್ವಶನ್, ಎಬೋ ಕ್ವಶನ್ ಇದೆಯಲ್ಲ ಅದೇ ಥರ. ಎ ಕೊಟ್ಟಿದ್ದೀವಿ, ಬಿ ಕೊಟ್ಟಿದ್ದೀವಿ, ಅದೇ ಥರ ಇದಕ್ಕೂ ವರ್ಕೌಟ್ ಮಾಡಿ. ನೆಕ್ಸ್ಟ್ ನೋಡಿ 8ನೇದು. ರೈಟ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ದಿ ವೆಕ್ಟರ್. ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಜೆ ಮೈನಸ್ 2k ಆ್ಯಂಡ್ ಎನ್ಸ್ ಕ್ಯಾಲ್ಕುಲೇಟ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಇದೆ ನೋಡಿ. ನಾನು ಆಗಲೇ ನಾವು ನೋಟಲ್ಲಿ ಬರೆದಿದ್ದೀವಿ. ಈ ಥರ ಒಂದು ವೆಕ್ಟರ್ ಕೊಟ್ಟರೆ ಇದರ ಸ್ಕೇಲಾರ್ ಕಾಂಪೊನೆಂಟ್ ಏನಿದೆ ಅವೇ ಡೈರೆಕ್ಷನ್ ರೇಷಿಯೋಸ್. ಏನು ಸ್ಕೇಲಾರ್ ಕಾಂಪೊನೆಂಟು? 1 1 -2, 1 1 -2 ಇವು ಸ್ಕೇಲಾರ್ ಕಾಂಪೊನೆಂಟು. ಇವನ್ನೇ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಇದು ಮೊದಲನೇದು, ಡೈರೆಕ್ಷನ್ ರೇಷಿಯೋಸ್ ಬರೆದಾಯಿತು. ಈಗ ಇದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಬೇಕಂದರೆ ಫಸ್ಟು ಇದರ ಯೂನಿಟ್ ವೆಕ್ಟರ್ ಕಂಡುಹಿಡ್ಕೋಬೇಕು. ಇದ್ರ ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಮೊದಲು ನಾವು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕಂಡುಹಿಡ್ಕೋಬೇಕು. ಏನು ಬರುತ್ತಪ್ಪ ಇದಕ್ಕೆ? 1 + 1 + 4 ಅಲ್ಲಿಗೆ √6 ಆಯಿತು. √6 ಆಯಿತು, ಕರೆಕ್ಟಾ? √6 ಆಯ್ತು ಇದು. ನೆಕ್ಸ್ಟ್ ಇದಕ್ಕೆ ಯೂನಿಟ್ ವೆಕ್ಟರ್ ಹಾಕೊಂಡ್ರೆ ಎ ಕ್ಯಾಪ್ ಇಸ್ ಈಕ್ವಲ್ ಟು ಬರೆದ್ರೆ 1/√6 ಐ ಪ್ಲಸ್ 1/√6 ಜೆ ಪ್ಲಸ್ -2/√6 ಕೆ. ಈ ಥರ ಬರುತ್ತೆ, ಹೌದಲ್ವಾ? ಇದು ಯೂನಿಟ್ ವೆಕ್ಟರು. ಇದರ ಸ್ಕೇಲಾರ್ ಕಾಂಪೊನೆಂಟ್ ನೋಡಿ, ಅಂದರೆ 1/√6 1/√6 -2/√6. ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಅವ್ರು ಕೇಳಿರೋ ಡೈರೆಕ್ಷನ್ ಕೊಸೈನ್ಸ್ ತಾನೆ. ಹಾಗಾಗಿ ನಾವು ಅವನ ಡೈರೆಕ್ಷನ್ 1/√6 1/√6 -2/√6 ಅವನ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಬೇಕು. ಗೊತ್ತಾಯ್ತಲ್ವ? ನೋಡಿ ಇಲ್ಲಿ ಬರ್ದಿದ್ದೀನಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ಸ್ ಆರ್ 1 1 -2. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ದಟ್ ಈಸ್ √6. ನೆಕ್ಸ್ಟ್ ದಸ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ಎ ಆರ್ 1/√6 1/√6 -2/√6 ಅಂತ. ಸೊ ಸೇಮ್ ಕ್ವಶನ್ ಇಲ್ಲೊಂದು ನೆಕ್ಸ್ಟ್ ಒಂದಿದೆ, ಅದನ್ನು ಕಂಡುಹಿಡೀರಿ. ಫೈಂಡ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್. ನಿಮಗೆ 1 ಮಾರ್ಕ್ಸ್ಗೆಲ್ಲ ಕೇಳ್ತಾ ಇರ್ತಾರೆ ಈ ಥರದ್ದು. ಹಾಗಾಗಿ ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ ಅದೇ ಥರ ಇದಕ್ಕೆ ಯೂನಿಟ್ ವೆಕ್ಟರ್ ಕಂಡುಹಿಡೀರಿ, ಅದ್ರ ಕಾಂಪೊನೆಂಟ್ಸ್ ಬರೆದ್ರೆ ಅವೇ ಡೈರೆಕ್ಷನ್ ಕೊಸೈನ್ಸ್ ಆಗಿರ್ತವೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟು 2 ಪಾಯಿಂಟನ್ನು ಜಾಯಿನ್ ಮಾಡಿದಾಗ, ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸನ್ನು ಮಾಡಿದಾಗ ನಮಗೆ ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಒಂದು ಚಿತ್ರ ಬರೆದಿದ್ದೀವಿ ಇಲ್ಲಿ. ಈ ಚಿತ್ರ ನೋಡ್ತಾ ಹೋದರೆ ಇಲ್ಲಿ 2 ಪಾಯಿಂಟನ್ನು ಜಾಯಿನ್ ಮಾಡಿದ್ದೀವಿ, ಕಾಣಿಸುತ್ತಾ? ಇದು ಪಾಯಿಂಟ್ಗಳು, 2 ಪಾಯಿಂಟು. ಒಂದು P1 ಅಂತ ಇದೆ, ಇನ್ನೊಂದು P2 ಅಂತ ಇದೆ. P1 ಕೋಆರ್ಡಿನೇಟ್ಸು x1 y1 z1, P2 ಕೋಆರ್ಡಿನೇಟ್ಸು x2 y2 z2 ಅಂತ ಇದೆ. ಸೊ ಇವೆರಡು ಲೈನ್ ಇದು ಜಾಯಿನ್ ಮಾಡಿ ಇದರ ವೆಕ್ಟರ್ ಏನಾಗುತ್ತೆ ಅಂದರೆ ವೆಕ್ಟರ್ P1 P2 ಏನಾಗುತ್ತೆ ಅಂತ ನಾವು ತಿಳ್ಕೋಬೇಕು.
ಇದೇನಾಗುತ್ತೆ ಅಂದರೆ ನೋಡಿ, ಇದರ ಯೂನಿಟ್ ವೆಕ್ಟರ್ ಬರ್ಕೊಳ್ಳಿ. ಯಾವುದ್ರದ್ದು? ಇದ್ರ ಯೂನಿಟ್ ವೆಕ್ಟರ್ ಬರ್ಕೊಳ್ಳಿ. ಆಮೇಲೆ ಇದ್ರ ಯೂನಿಟ್ ವೆಕ್ಟರು ಬರ್ಕೊಳ್ಳಿ. ಹೀಗೆ ಆಯಿತಾ? ಈಗ ನಾವು OP1 ಪ್ಲಸ್ P1 P2 ಪ್ಲಸ್ ಏನೋ OP2 ತೊಗೊಂಡ್ರೆ 0 ಆಗಿಬಿಡುತ್ತೆ. ಎರಡು ಈಕ್ವಲ್ ಆಗುತ್ತೆ. OP2 ಈಸ್ ಸೇಮ್ ಆ್ಯಸ್ OP1 ಪ್ಲಸ್ P1 P2 ಅಂತ ಆಗುತ್ತೆ. ಹಾಗಾದರೆ ನಮ್ಗೆ ಇದನ್ನು ತೊಗೋಬೇಕಂದ್ರೆ OP2 ಮೈನಸ್ OP1 ಅಂತ ಬರುತ್ತೆ. OP2 ಮೈನಸ್ OP2 ಮೈನಸ್ OP1 ಅಂತ ಬರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಪೊಸಿಷನ್ ವೆಕ್ಟರ್. ಅಲ್ಲಿಗೆ ನಮಗೇನಾಯಿತು, ಇದಕ್ಕೆ X1i Y1j Z1k ಅಂದರೆ X1i ಪ್ಲಸ್ Y1j ಪ್ಲಸ್ Z1k ಆಯಿತು. ಈ ವೆಕ್ಟರ್ಗೆ ಏನಾಯಿತು, X2i ಪ್ಲಸ್ Y2j ಪ್ಲಸ್ Z2k ಅಂತಾಯಿತು. ಸೊ ಈ ಥರ ಡಿಫ್ರೆನ್ಸ್ ತೊಗೊಂಡಾಗ ನಮಗೆ ಪ್ರತಿಯೊಂದು ನೋಡಿ X2 ಮೈನಸ್ X1 ಇಂಟು ಐ ಕ್ಯಾಪ್, ಅದೇ ರೀತಿ Y ಪ್ಲಸ್ Y2 ಮೈನಸ್ Y1 ಇಂಟು ಜೆ ಕ್ಯಾಪ್ ಪ್ಲಸ್ Z2 ಮೈನಸ್ Z1 ಇಂಟು ಕೆ ಕ್ಯಾಪ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಅದನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೋಡಿ, ನೋಟ್ ಮಾಡ್ಕೊಳ್ಳಿ. ಇಫ್ P1 ಆಫ್ X1 Y1 Z1 and P2 of X2 Y2 Z2 are any two points, then the vector joining P1 and P2 is the vector P1 P2. Joining the points P1 and P2 with the origin O and apply the triangle law from the triangle OP1 P2 we have. ಸೊ ನೀವು ಅದನ್ನು ಅಪ್ಲೈ ಮಾಡಿದರೆ OP1 ಪ್ಲಸ್ P1 P2 ಈಕ್ವಲ್ ಟು OP2 ಆಗುತ್ತೆ. ಸೊ ನಾವು ಅದನ್ನು ಸಿಂಪ್ಲಿಫೈ ಮಾಡಿದರೆ ಈ ಥರ ಬರುತ್ತೆ ನೋಡಿ. ಕಾಣಿಸುತ್ತಾ? P1 P2 ವೆಕ್ಟರ್ P1 P2. ಫೈನಲಿ ವಿ ಆರ್ ಗೆಟಿಂಗ್ ದಿಸ್. ಇದು X2 ಮೈನಸ್ X1i Y2 ಮೈನಸ್ Y1j ಪ್ಲಸ್ Z2 ಮೈನಸ್ Z1k ಅಂತ ಆಗುತ್ತೆ. ಅದೇ ರೀತಿ ನೋಡಿ, ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ P1 P2 ಈಸ್ ಗಿವನ್ ಬೈ, ಮ್ಯಾಗ್ನಿಟ್ಯೂಡ್ ಅಂದರೆ ಏನಿಲ್ಲ, ಸ್ಕ್ವೇರ್ ರೂಟ್ ತೊಗೊಂಡು ಎಲ್ಲ ಕಾಂಪೊನೆಂಟ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡೋ ಅಂಥದ್ದು. ಸೊ ಅದನ್ನು ನೀವು ವರ್ಕೌಟ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು? ಫೈಂಡ್ ದಿ ವೆಕ್ಟರ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ P ಆಫ್ 2 3 0 ಆ್ಯಂಡ್ Q -1 -2 -4 ಡೈರೆಕ್ಟೆಡ್ ಫ್ರಮ್ P ಟು Q ಅಂತ ಇದೆ. ಸೊ P ಟು Q ಅಂದರೆ Q ಕೋಆರ್ಡಿನೇಟ್ಸಿಂದ P ಕೋಆರ್ಡಿನೇಟ್ಸ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. ನೋಡಿ, -1 -2 ಅಲ್ಲಿಗೆ -3 ಆಯಿತು. ನೋಡಿ, ಇಲ್ಲೇ ಅಬ್ಸರ್ವ್ ಮಾಡಿ. ದಿ ರಿಕ್ವೈರ್ಡ್ ವೆಕ್ಟರ್ ಜಾಯ್ನಿಂಗ್ P ಟು A ಈಸ್ ದಿ ವೆಕ್ಟರ್ PQ ಗಿವನ್ ಬೈ, ಈ ಥರ ಬರುತ್ತೆ. PQ ಈಸ್ ಈಕ್ವಲ್ ಟು -1 -2i ಪ್ಲಸ್ -2 -3j ಪ್ಲಸ್ -4 -0k. ದಟ್ ಈಸ್ -3i -5j -4k ಅಂತ ಆಗುತ್ತೆ. ನೋಡಿ, ಇವೆಲ್ಲ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಫೈಂಡ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ವೆಕ್ಟರ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ 1 2 3 1 2 -3 -1 -2 1 ಡೈರೆಕ್ಟೆಡ್ ಫ್ರಮ್ A ಟು B. ಅಂದರೆ ನೀವೀಗ ಏನು ಮಾಡಬೇಕು, ಫಸ್ಟು ವೆಕ್ಟರ್ AB ಕಂಡುಹಿಡ್ಕೋಬೇಕು. ವೆಕ್ಟರ್ AB ಕಂಡುಹಿಡ್ಕೋಬೇಕು. ಆಮೇಲೆ ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡ್ಕೋಬೇಕು. ವೆಕ್ಟರ್ ABಗೆ ಯೂನಿಟ್ ವೆಕ್ಟರ್ನ ವೆಕ್ಟರ್ AB ಕ್ಯಾಪ್ ಅಂತ ಹಾಕ್ತೀವಿ. ಅದರ ಕಾಂಪೊನೆಂಟ್ ಬರೋದ್ರೆ ಅವು ಡೈರೆಕ್ಷನ್ ಕೊಸೈನ್ಸ್ ಆಗಿರ್ತವೆ.
ಗೊತ್ತಾಯ್ತಲ್ವಾ? ಸೊ ಇಷ್ಟನ್ನ ಇವತ್ತಿಗೆ ಸಾಕು ಮಾಡಿರೋಣ. ನೆಕ್ಸ್ಟು ಸೆಕ್ಷನ್ ಫಾರ್ಮುಲಾ ಅಂತ ಇದೆ. ನಾವು ಫಸ್ಟ್ ಇಯರಲ್ಲಿ ಮಾಡಿದ್ವಿ ಸೆಕ್ಷನ್ ಫಾರ್ಮುಲಾ, ಬಟ್ ಇಲ್ಲಿ ವೆಕ್ಟರ್ ಫಾರ್ಮಲ್ಲಿ ಹೇಗೆ ಸೆಕ್ಷನ್ ಫಾರ್ಮುಲಾನ ಡಿರೈವ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕರೆಕ್ಟಾಗಿ ನೋಟ್ಸನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.